ಗುರುವೆ, ನಿಮ್ಮಲ್ಲಿ ಯಾವ್ದು ಸ್ಕೀಮ್ ಇಲ್ವಾ? ಚೆಡ್ಡಿ ಬನಿಯನ್ಗೆ ಯಾರು ಸ್ಕೀಮ್ ಇಡ್ತಾರೆ ಸರ್? ಏನ್ರಿ ಹಿಂಗ್ ಹೇಳ್ತೀರಾ? ಇವಾಗ ಸ್ಕೀಮ್ ಇಲ್ದೆ ಯಾರು ಏನು ಕೊಂಡ್ಕೊಳ್ಳಲ್ಲ. ನೀವು ಕೇಳಿಲ್ವಾ ಅಕ್ಕನ ಮದುವೆ ಆದ್ರೆ ತಂಗಿ ಫ್ರೀ ಅಂತ? ಹಾಗ ಸರಿ, ನೀವು ಆ ಕೌಂಟ್ರಿಗೆ ಹೋಗಿ, ಅಲ್ಲೆಲ್ಲ ಸೇಲ್ಸ್ಗೂ ಒಂದೊಂದು ಗಿಫ್ಟ್ ಕೂಪನ್ ಇದೆ ಸರ್. ಸರಿ, ಅಲ್ಲೇ ನೋಡೋಣ ಬಾ. ಪಾಪ ಒಳ್ಳೆ ಸದ್ಯ ಒದೇ ಬೀಳಲಿಲ್ಲ. ಇವನ್ನೆಲ್ಲ ನೋಡ್ತಾ ಇರೋದು ದೇಬ್ಕೊಂಡು ಹೋಗ್ಬೇಕು ಸರ್. ಫ್ರಿಡ್ಜ್, ಸೈಕಲ್. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ಯಾಕೆ? ಸರ್, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಕೂಪನ್ ಕೊಡ್ತಾರೆ, ಅದ್ರ ಮೇಲೆ ನಿಮ್ ಲಕ್ಕು. ಸುಧಾಮ, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಏನೇನ್ ಬರುತ್ತೆ ನೋಡೋ. ಅದಕ್ಕೂ ಪೆನ್ನಲ್ಲಿ ಬರ್ದಿರ್ಬೇಕು. ತಗೊಳಪ್ಪ, ನಿನ್ ಮಗನಿಗೆ ಶೂಸು ಚಪ್ಪಲಿ ಏನ್ ಬೇಕೋ ತಗೋ. ಅಂದಾಜ್ ಮೇಲೆ ಸೈಜ್ ಹುಡ್ಕೋ. ಅಂದಾಜಾಗಪ್ಪ, ಪರ್ಫೆಕ್ಟ್ ಆಗಿ ಹುಡುಕ್ಬೇಕು. ಪರ್ಫೆಕ್ಟ್ ಹೆಂಗೆ? ಅದಕ್ಕೆ ಮಡಗಿದೀವಿ ಅಸ್ತ್ರ. ಐ ಏನದು? ಮೆಜರ್ಮೆಂಟ್ ಕಡ್ಡಿ. ಇದು ಓಕೆ. ಶೂಸ್ ತಗೊಳಕ್ಕೆ ಕಡ್ಡಿ ಹಿಡ್ಕೊಂಡ್ ಬಂದಿದ್ದೆ, ಯೂನಿಫಾರ್ಮ್ ತಗೊಳಕ್ಕೆ ಟೇಪ್ ತಂದಿದ್ಯಾ? ಅದೇನು ಇಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಎಷ್ಟು ಪ್ರೀತಿ ಅಂದ್ರೆ ಅವನು ಎಷ್ಟು ಉದ್ದ ಅವನೇ, ಎಷ್ಟು ಅಗಲ ಅವನೇ ಅಂತ ಮೈಂಡ್ ಅಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಸರಿ, ಹುಡ್ಕೋ. ಹುಡುಕದೆ ಎಲ್ಲಿದ್ದಾನೆ? ಅರೆ, ಪರ್ಫೆಕ್ಟ್ ಯೂನಿಫಾರ್ಮು. ಸರಿ, ಯೂನಿಫಾರ್ಮ್ ಶೂಸ್ ಆಯ್ತು, ಬೇರೆ ಏನಾದ್ರು ತಗೋಬೇಕಾ? ಸ್ಕೂಲ್ ಬ್ಯಾಗ್ ಬೇಕು. ಅದು ಸಿಗುತ್ತೆ, ಅಷ್ಟೇನಾ? ಬೇರೆ ಏನಾದ್ರು ಬೇಕಾ? ಬೇರೆ ಏನು ಬೇಡಪ್ಪ. ನೀನ್ ಹೆಂಡತಿಗೆ ಒಂದು ಸೀರೆ ತಗೊಳ. ಬಜೆಟ್ ನಾನ್ ಇರ್ಬೇಕಾದ್ರೆ ದುಡ್ಡು ಯಾಕೆ ಯೋಚನೆ ಮಾಡ್ತೀಯಾ? ಬಡ್ಡಿ ಬಿಟ್ಬಿಡ್ತೀಯಾ? ಬಡ್ಡಿ ನೀನ್ ಕೊಡ್ಬೇಡ ಶಿವ, ನನಗ್ ಬರುತ್ತೆ. ಹೆಂಗೆ? ಕೂಪನ್. ಓಕೆ, ನಡಿ ನಡಿ ನಡಿ. ಮತ್ತೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಬರ, ಬಿಲ್ ಆಮೇಲೆ ಮಾಡಿ, ಫಸ್ಟ್ ಕೂಪನ್ ಕೊಟ್ಬಿಡಿ. ಅಲ್ಲಿ ತಾನೆ. ನಿಮ್ ಕೂಪನ್ ನಂಬರ್ 7, ನನ್ನ ಫೇವ್ರೇಟ್ ನಂಬರು. 13. ಇದು ಇಟ್ಕೊಂಡ್ರು ಒಂದೇ, ಬಿಟ್ರು ಒಂದೇ. ಹಾಗಾದ್ರೆ ನಮ್ಗಿರ್ಲಿ. BAT ಬ್ಯಾಟ್, BAT ಬ್ಯಾಟ್, CAT ಕ್ಯಾಟ್, CAT ಕ್ಯಾಟ್. ಚಿಲ್ರೆ ಗೋತ. ಅಲ್ಲರಿ, ಇದೆಲ್ಲ ಹ್ಯಾಕ್ ತಂದ್ರಿ? ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ, ಈಗ ಇದೆಲ್ಲ ಹ್ಯಾಕ್ ಬಂತು? ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ನನ್ನ ಮಗ ಹುಡ್ದ ಆನೆ ಹೊಟ್ಟೆ ಸೋಲಂಗಿ ಹುಡ್ದಂಗೆ. ಈ ನನ್ನ ಮಗ ನಾ ದೊಡ್ಡ ಸ್ಕೂಲಿಗೆ ಸೇರಿಸ್ದೆ, ನನಗೆ ಬಂತು ಅಷ್ಟಾವಕ್ರ. ನೋಡ್ರಿ, ನಮ್ಮ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲೇಬೇಕು. ನೀವ್ ಯಾವ್ದೋ ಓಪಿರಾನ್ ಕಾಲದಲ್ಲಿ ಇದ್ದೀರಾ ಏನೋ? ಯಾವ್ದೋ ಒಂದ್ ಸ್ಕೂಲಲ್ಲಿ ಸೇರಿಸಿ ಅವ್ನ್ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ನೋಡಿ, ಈ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗಿರೋರೆಲ್ಲ ಸಣ್ಣ ಸ್ಕೂಲಲ್ಲಿ ಓದೋರ್ ಕಣೆ. ವಿಶ್ವೇಶ್ವರಯ್ಯನವರು ಬೀದಿ ಲೈಟ್ ಕೆಳಗಡೆ ಓದ್ರು, ಅಂಬೇಡ್ಕರ್ ಗುಡಿಸ್ಲಲ್ಲಿ ಓದ್ರು. ಈ ದೊಡ್ಡ ಸ್ಕೂಲಲ್ಲಿ ಓದೋರು ಏನಾಗವ್ರೆ ಗೊತ್ತಾ? ಈ ಹೋಟ್ಲಲ್ಲಿ ಕ್ಲೀನರ್ಗಳು, ಸಪ್ಲೈಯರ್ಗಳು, ವೆಲ್ಕಮ್ ಬಾಯ್ಗಳೇ ಆಗೋದು. ಅವರು ನಮ್ಮ ತಾಯಾಣೆಗೂ ಭಾರತ ರತ್ನ ಆಗೋದೇ ಇಲ್ಲ. ಡ್ಯಾಡಿ, ವರಲಕ್ಷ್ಮಿ ಮಿಸ್ ಈ ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ತರ್ಬೇಕಂತೆ, ಇಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ನೋಡ್ರಿ ಏನೇನ್ ಬರ್ಕೊಟ್ಟಿದ್ದಾರೆ ಅಂತ. ಏನ್ ಬರೀತಾಳೆ? ಬದ್ನೇಕಾಯಿನ ಏನ್ ಬರ್ತಿದ್ದಾರೆ? ಬರೆಯದ ನೋಟ್ ಬುಕ್ಸ್ 100 ಪೇಜು 10. ನೋಟ್ ಬುಕ್ಸ್ 200 ಪೇಜ್ 20. ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್, ಎಂತದ್ದು ಹಳದು, ರಬ್ಬರು, ಮೆಂಡರು, ಮ್ಯಾಪು, ಇವೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 1000 ರೂಪಾಯಿ. ಇದೆಲ್ಲ ಸ್ಕೂಲಲ್ಲೇ ಕೊಡ್ತಾರಂತೆ. 2000 ರೂಪಾಯಿ ಆಗುತ್ತೆ. 2000? ಲೇ, ಈ ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇರೋದು LKG. ನೀವು ಆಳದವ್ರು ಏನು ಹೋಗಿ ತಗೋಬರ್ಬೇಡಿ, ಎಲ್ಲ ಹೋಗಿ ನಾನೇ ತಗೋಬರ್ತೀನಿ. ಈ ಪುಸ್ತಕಗಳು ಎಲ್ಲೂ ಸಿಕ್ಕಲ್ವಂತೆ. ಹೋಗಲೇ, ದುಡ್ಡು ಬಿಸಾಕದೆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ಟು ಎಲ್ಲ ಸಿಗತ್ತೆ. ನೋಡು, ನಾಳೆ ಹೆಂಗಿದ್ರು ತರಕಾರಿ ತಗೊಳಕ್ ಹೋಗ್ಬೇಕಲ್ಲ, ನೀನ್ ನನ್ನ ಜೊತೆಗೆ ಬಾ. ನೀನು ತರಕಾರಿ ತಗೋ, ನಾನು ಈ ಫಿಟ್ಟಿಂಗ್ ತಗೋತೀನಿ. ಬರೋದು 3 ಕಾಸು, ಕೋಣೆ ತುಂಬಾ ಕೀಸ್ ತಾಸು ಅನ್ನಂಗೆ ಆಗೋಯ್ತು ನನ್ನ ಬಾಳು. ಸಮಯ ಈ ಲಿಸ್ಟಲ್ಲಿ ಯಾವ್ದಿದೆ ನೋಡಿ. ಸ್ವಾಮಿ, ಇದರಲ್ಲಿ ನೋಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ಸ್ ಮಾತ್ರ ಯಾವ್ದು ಸಿಗಲ್ಲ. ಟೆಕ್ಸ್ಟ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಮಕ್ಕಳು ಹೇಗೆ ಓದ್ತಾರೆ? ಏನೋ ಅಡ್ಜಸ್ಟ್ಮೆಂಟ್ ಸ್ವಾಮಿ, ಏನ್ ಮಾಡೋದು? ಜನಕ್ಕೆ ಗೊತ್ತೇ ಇದೆಯಲ್ಲ ವಿಚಾರ ಇಲ್ಲ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ಮಂತ ಅಂಗಡಿಗಳಿಗೂ ಅವ್ರು ಕೊಡಲ್ಲ, ಎಲ್ಲ ಸ್ಕೂಲ್ಗೆ ಕೊಡ್ತಾರೆ. 300 ರೂಪಾಯಿ ಬುಕ್ 500 ರೂಪಾಯಿ ಮಾಡ್ತಾರೆ ಅವರು. ತೊಳಿಯಪ್ಪ. ಥ್ಯಾಂಕ್ ಯು ಸ್ವಾಮಿ. ನೋಡಿ, 300 ರೂಪಾಯಿ. ಲೇ, ಎಲ್ಲಿ ನಿಮ್ಮಮ್ಮ? ಅಮ್ಮನ ಆ ಟಿವಿ ಅಂಗಡಿ ಹತ್ರ ನಿಂತಿದ್ದಾರೆ. ಅದೇನ್ ಬಗಣಿ ಊಟ ಇಕ್ಕೋಳು. Washington's not waiting to see what the UN weapons experts conclude. Inspectors are now planning to widen the scope of their searches. So far, Iraq says that they've found... ಬನ್ನಿ ಸರ್, ಬನ್ನಿ, ಒಳಗಡೆ ಬಂದು ನೋಡ್ಕೊಂಡು ಹೋಗಿ ಸರ್. ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇದೆ ಸರ್. 500 ರೂಪಾಯಿ ಕೊಟ್ಟರೆ ಟಿವಿ ಸಿಗುತ್ತೆ, 800 ರೂಪಾಯಿ ಕೊಟ್ಟರೆ ವಾಷಿಂಗ್ ಮೆಷಿನ್ ಸಿಗುತ್ತೆ ಸರ್. 500 ರೂಪಾಯಿ ಕೊಡ್ರಿ, ಮಿಕ್ಸಿನೂ ಗ್ರೈಂಡರ್ ತಗೋಬಹುದು.
ಮಿಕ್ಕಿದ್ದು ಆಮೇಲೆ ಕೊಡ್ಬೋದಂತೆ. ಓಂ ಕಣೆ, ಈಗ 500 ರೂಪಾಯಿ ಕೊಟ್ರೆ ಸಾಕು. ತಿಂಗಳಿಗೆ 500 ರೂಪಾಯಿಗೆ ಎಲ್ಲೋಗ ತಿರುಪೆ ಎತ್ಲೆ. ನಿಮ್ಮ ಅಜ್ಜಿ ಏನಾದ್ರೂ ವಾಪಸ್ ಕೊಡ್ತಾಳೇನೆ. ಜೀವನದಲ್ಲಿ ನಾನು ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಹಾಳಾದ ಹುಡುಗನ ದೆಸೆಯಿಂದ ಆ ಸೀದರಂತ ಸಾಲ ಮಾಡೋ ಗೊತ್ತಿಗೆ ಬಂದ್ಬಿಟ್ಟಲ್ಲ. ಹೌದ್ರಿ, ಇನ್ನೇನ್ ಮಾಡೋಕ್ಕಾಗತ್ತೆ? ನಿಮಗ್ ಬರೋ ಸಂಬಳದಲ್ಲಿ ಸಾಲ ಮಾಡದೆ ಬದುಕೋಕ್ಕಾಗತ್ತಾ? ಬಾಯಿ ತೋರಿಸ್ತಾಳೆ ನೋಡಿ. ಜನಗಳ ಮುಂದೆ ಮಾನ ತೆಗಿಬೇಡ್ವೆ. ಪುಸ್ತಕ ತಗೊಳಕ್ಕೆ 2,000 ರೂಪಾಯಿ ಆಗತ್ತೆ ಅಂದ್ರು. ನಾನೇ ಸ್ವತಃ ಬಂದಿದ್ದಕ್ಕೆ 800 ರೂಪಾಯಿ ಆಯ್ತು. 1,200 ರೂಪಾಯಿ ಉಳಿಸೋಣ ನೋಡು. ಮಿಕ್ಕಿದ ವಿಚಾರ ಮನೇಲಿ ಮಾತಾಡ ನೋಡಿ. ರೈಸ್ ಆಗ್ತಾವಳೆ. ರೇ ಸ್ವಾಮಿ, ಹೆಣ್ಮಕ್ಳು ಕಾಣಂಗ ಅಂಗಡಿ ಹಾಕ್ರಿ, ಊರಾಗಲ್ಲ ಓಪನ್ ಮಾಡ್ತೀರಾ ನಿಮ್ ಮನೆ ಆಡಾಕ. ಇವತ್ತು ರಾತ್ರಿ ಎಲ್ಲಾ ಮಿಸ್ಸು. ಸುಧಾಮ ಬರ್ತೀನಿ ಕಣ. ನಾನೇನು ಕೂತ್ಕೊಂಡ್ ಭಜನೆ ಮಾಡ್ಲಿ? ನಾನು ಬಂದೆ. ಲೇ ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ಮನೆ ಕಣೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್ಸು. ಆಮೇಲೆ ನಟರಾಜ ಸರ್ವಿಸ್. ಇವತ್ತು ಡೇಟ್ 10ನೇ ತಾರೀಕು, ಲಾಟ್ರಿ ಡ್ರಾ ಇದೆ ಬಾ. ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮಗೆ, ನಮಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ ಬಾ. ಓ ಅದಾ? ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ. ಈಗ ಲಕ್ಕಿ ಟಿಪ್ ಡ್ರಾ ಮಾಡ್ತಿದೀವಿ. ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 ತೋಳು ಸರ್. ಅಮ್ಮ, ನಿಮ್ಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಓಕೆ ಸರ್. ಭಾಗ್ಯದ ಲಕ್ಷ್ಮಿ. ನಂಬರ್ 11 ಬಂದೆ ಸರ್. ನಿಮ್ದ? ಸರ್, ನಿಮ್ಗೆ ಆ ವಾಕ್ಮನ್ ಬಂದಿದೆ, ತಗೊಂಡೋಗಿ. ಸರ್, ನಂಬರ್ 13 ಯಾರು ಸರ್? ಅಯ್ಯೋ ನಂದೆ, ಸ್ವಾಮಿ, ನಂದೆ ತಗೊಂಡ್ರಿ. ನಂಬರ್ಗೆ ಫಿಟ್ ಬಂದಿದೆ, ತಗೊಂಡೋಗಿ ಸರ್. ಫ್ರಿಡ್ಜ್? ಅಯ್ಯೋ ದೇವ್ರೇ, ಏನ್ ದೇವ್ರು ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ಸುಧಾಮ, ನನ್ನ ಹೆಂಡತಿ ಯಾವಾಗ್ಲೂ ನಿಮ್ಗೆ ಪ್ರೈಸೇ ಬರಲ್ಲ ಅಂತ ಅನಿಸ್ತಿರ್ತಾಳೆ. ಅದು ನನಗ್ ಕೊಟ್ಬಿಡ. ಅಲ್ಲ, ನಿನ್ ಬಟ್ಟೆ ಕೊಡ್ಸಿದ್ ನಾನಲ್ವಾ? ಕೂಪನ್ ನನಗ್ ಸೇರ್ಬೇಕಲ್ವಾ? ಅಂದ್ಮೇಲೆ ಫ್ರಿಡ್ಜು ನಂದಲ್ವೇನಾ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯಿ. ನನಗ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ. ನೋಡು, ಅದಕ್ಕೆ 9-10 ಸಾವಿರ ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ರು ಕೊಡಲ್ಲ ಕಡಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಡಪ್ಪ. ಸರಿ. ಆಮೇಲೆ ನೋಡಿ, ಬೇಜಾರು ಮಾಡ್ಕೋಬೇಡ. ಈ ಫ್ರಿಡ್ಜ್ ನ ಶಿಫ್ಟ್ ಮಾಡ್ಬೇಕು. 300 ಟೋಕನ್ ಇದ್ರೆ ಕೊಡ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನೂ ಇರ್ಬೇಕು. ಅನುಭವಿಸು. ಸರ್, ಫ್ರಿಡ್ಜ್ ನ ಬೇಗ ತಗೊಂಡೋಗ್ಬಿಡಿ ಸರ್. ಚೋಲ್ಟ್ರಿನ ಖಾಲಿ ಮಾಡ್ಬೇಕು ಸರ್. ಮಾಡ್ಬೇಕು. ಅದೇನ್ ಮಾಡೋದು ಅಂತಾರೆ? ಸಸ 1 ಅವರ್ ಇಲ್ಲಿ 7 ಗಂಟೆಗೆ ಸರಿಯಾಗಿ ಚೋಲ್ಟ್ರಿಗೆ ಮದುವೆ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸಸ ಪ್ಲೀಸ್ ಸರ್. ಸರ್, ನೀವು ಮೊದಲು ತಗೊಂಡೋಗಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ?